ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ತಾಯಿಯ ಮಮತೆ ವಾತ್ಸಲ್ಯದಲ್ಲಿ ಬೆಳೆಬೇಕಿದ್ದ 7 ತಿಂಗಳ ಹಸುಗೊಸು ಹೆತ್ತಮ್ಮನ ಸಾವಿನ ದುರಂತಕ್ಕೆ ಸಾಕ್ಷಿಯಾಗಿದೆ. ಬಾಣಂತನಕ್ಕೆ ತವರು ಮನೆಗೆ ಬಂದಿದ್ದ ಪತ್ನಿಗೆ ಬಂದ ಅದೊಂದು ಫೋನ್ ಕರೆ ಘೋರ ದುರಂತಕ್ಕೆ ಕಾರಣವಾಗಿದೆ. ಗಂಡನ ಚಕ್ಕಂದಾಟಕ್ಕೆ ಹೆಂಡತಿ ಪ್ರಾಣವನ್ನೇ ಬಿಟ್ಟಿದ್ದಾಳೆ. ಗಂಡನ ಅನೈತಿಕ ಸಂಬಂಧಕ್ಕೆ ಪತ್ನಿ ಸುಸೈಡ್. 7 ತಿಂಗಳ ಮಗುವಿನ ಮುಂದಿಗೆ ಆತ್ಮಹತ್ಯೆ. ಇತ್ತೀಚೆಗೆ ಈ ಅಕ್ರಮ ಸಂಬಂಧಗಳು ಅನ್ನೋದು ಎಷ್ಟೋ ಜೀವಗಳನ್ನ ಬಲಿ ತೆಗೆದುಕೊಳ್ತಾ ಇವೆ. ಯಾರ್ದೋ ಅಕ್ರಮ ಸಂಬಂಧಿಗಳಿಗೆ ಇನ್ಯಾರೋ ಸಾವನ್ನಪ್ತಾ ಇದ್ದಾರೆ. ಅದೇ ರೀತಿ ಇಲ್ಲೊಬ್ಬ ಮಹಿಳೆ ಇನ್ನು ಬಾಳಿ ಬದುಕಬೇಕಾದ ಟೈಮ್ನಲ್ಲೇ ಆತ್ಮಹತ್ಯೆ ದಾರಿ ಹಿಡಿದಿದ್ದಾಳೆ. ಈಕೆಯ ಹೆಸರು ಸಾನಿಕಾ. ವಯಸ್ಸು ಇನ್ನು 20ರ ಆಸುಪಾಸು ಅಷ್ಟೇ. ಮದುವೆಯಾಗಿ 1.5 ವರ್ಷವಾಗಿತ್ತು. 7 ತಿಂಗಳ ಮುದ್ದಾದ ಮಗು ಕೂಡ ಇತ್ತು. ಆದರೆ ಅದೊಂದು ಫೋನ್ ಕಾಲ್ ಸಾನಿಕಾ ದುರಂತ ಅಂತ್ಯಕ್ಕೆ ಕಾರಣವಾಗಿದೆ. ಬೆಂಗಳೂರಿನ ರಾಯಸಂದ್ರದ ಸಾನಿಕಾ ಗೌಡಗೆ 1.5 ವರ್ಷದ ಹಿಂದೆ ಚಿಕ್ಕಮಗಳೂರು ಮೂಲದ ಶರಣ್ ಗೌಡ ಎಂಬಾತನ ಜೊತೆ ಮದುವೆಯಾಗಿತ್ತು. ಇಬ್ಬರ ಸಂಸಾರಕ್ಕೆ ಸಾಕ್ಷಿಯಾಗಿ ಮುದ್ದಾದ ಮಗು ಕೂಡ ಜನಿಸಿತ್ತು. ಹೆರಿಗೆಯ ಬಳಿಕ ಬಾಣಂತನಕ್ಕೆ ಅಂತ ತಾಯಿ ಮನೆಗೆ ಹೋಗಿದ್ದ ಸಾನಿಕಾ ಇವತ್ತು ಬೆಳಿಗ್ಗೆ ಪುಟ್ಟ ಕಂದಮ್ಮನ ಎದುರೇ ನೇಣಿಗೆ ಶರಣಾಗಿದ್ದಾಳೆ. ಪತಿ ಶರಣ್ ಗೌಡ ಮತ್ತೊಬ್ಬ ಮಹಿಳೆಯೊಂದಿಗೆ ಅಕ್ರಮ ಸಂಬಂಧ ಹೊಂದಿದ್ದ ಅಂತ ಸಾನಿಕಾ ಕುಟುಂಬಸ್ಥರು ಆರೋಪಿಸ್ತಾ ಇದ್ದಾರೆ. ಅಲ್ಲದೆ ಸಾನಿಕಾ ಹಾಗೂ ಶರಣ್ ಜೊತೆಗೆ ಮತ್ತೊಬ್ಬ ಮಹಿಳೆ ಕಾನ್ಫರೆನ್ಸ್ ಕಾಲ್ನಲ್ಲಿ ಮಾತನಾಡಿದ ಆಡಿಯೋ ಒಂದು ಈ ಆರೋಪಕ್ಕೆ ಪುಷ್ಟಿ ನೀಡಿದೆ. ಸ್ಕ್ರೀನ್ ಶಾಟ್ ಕಳ್ಸಕ್ ಹೇಳಿ, ಅಯ್ಯೋ ಕಳ್ಸು ನನ್ನ ಹತ್ರ ಎಲ್ಲ ಇದೆ ಕಳಿಸ್ತೀನಿ ಅಂತೆಲ್ಲ ಅಂದೋಳು. ಇವ್ರು ಇಲ್ವೇ ಇಲ್ಲ ಬಿಟ್ಟಾಕು, ನನ್ನೆಲ್ಲಾದ್ರು ಜೈಲಿಗೆ ಹಾಕ್ಬಿಟ್ರೆ ನಾನ್ ರೇಪ್ ಮಾಡಿದೀನಿ ನೋಡ ಅಂತ ಎಲ್ಲಾದ್ರು ಜೈಲಿಗೆ ಹಾಕ್ಬಿಟ್ಟೆ ಅಂತ ಅವರೇ ಹೇಳಿದ್ರು ನನ್ಗೆ. ಜೈಲಿಗೆ ಹೋಗ್ತಿ ರೇಪ್ ಏನೋ ಅಂತದಲ್ಲ ಯಾರನ್ನ ಏನೋ 3 ಸರಿ ಅದೇನೋ ಪಾಪ ಸೆಕ್ಸ್ ಮಾಡಿದ್ದಾರೆ ಅಂತ ಅಂತಿದ್ರಲ್ಲ, ಎಲ್ಲಾದ್ರೂ ಹೇಳ್ಬಿಟ್ಟೆ ನಾನು ಎಲ್ಲಾದ್ರೂ ಜೈಲಿಗೆ ಹೋಗ್ಬಿಟ್ರೆ ಅಂತ ಹೇಳಿದ್ರು. ಯಾರು ಅಸಹ್ಯ ಫೀಲ್ ಆಗುತ್ತೆ ಸುಮಕ್ಕ ನನ್ಗೆ. ನಾನೊಂದ್ ಮಾತು ಹೇಳ್ತೀನಿ, ಎಲ್ಲರೂ ಕೇಳ್ಕೊಳ್ಳಿ. ನಂದು ನನ್ ಮಗನ್ ಹೆಣ ನೋಡ್ಬಿಡ್ತೀರಾ ನೀವೆಲ್ಲರೂ, ಅರ್ಥ ಆಯ್ತಾ? ನಾನ್ ಇಷ್ಟಪಟ್ಟಿರೋ ನನ್ನ ಇಷ್ಟನೇ ಪಡ್ಲಿಲ್ಲ, ಅದೇ ತಪ್ಪು ಮಾಡಿದೆ ನಾನು. ನನ್ನ ಮತ್ತು ನನ್ನ ಮಗುವಿನ ಹೆಣ ನೋಡ್ತೀರಾ ನೀವು ಎಂದು ಸಾನಿಕಾ ನೋವಿನಿಂದ ಹೇಳ್ತಾ ಇರೋ ಮಾತುಗಳು ಆಕೆ ಎಷ್ಟು ಮಾನಸಿಕವಾಗಿ ನೊಂದಿದ್ಲು ಅನ್ನೋದು ಹೇಳ್ತಾ ಇದೆ. ಇದೇ ಆಡಿಯೋದಲ್ಲಿ ಅಕ್ರಮ ಸಂಬಂಧ ವಿಚಾರವಾಗಿ ಪತಿ ಶರಣ್ ಬಾಯ್ಬಿಟ್ಟಿದ್ದ. ನಾನು ಅವಳ ಜೊತೆ ನಮ್ಮ ಮನೆಯಲ್ಲಿಯೂ ಇದ್ದೆ, ಲಾಡ್ಜ್ನಲ್ಲಿಯೂ ಇದ್ದೆ, 10ಕ್ಕೂ ಹೆಚ್ಚು ಬಾರಿ ಆಕೆಯ ಜೊತೆ ನಾನು ಮಲಗಿದ್ದೇನೆ ಅಂತ ಹೇಳಿದ್ದಾನೆ. ಇದನ್ನ ಯಾವ ಪತ್ನಿ ತಾನೇ ಸಹಿಸಿಕೊಳ್ತಾಳೆ ಹೇಳಿ? ಇವತ್ತು ಬೆಳಗಿನ ಜಾವ 3 ಗಂಟೆ ಸುಮಾರಿಗೆ ಫ್ಯಾನ್ಗೆ ನೇಣು ಬಿಗಿದುಕೊಂಡು ಆತ್ಮಹತ್ಯೆಗೆ ಶರಣಾಗಿದ್ದಾಳೆ. ಆಮೇಲೆ ಅವ್ರ ಅಪ್ಪನಿಗೆ ಫೋನ್ ಮಾಡಿದೆ. ಏನು ಅಂತಂದರೆ ಹೂಕಣ ಸೂಸೈಡ್ ಅಟೆಂಡ್ ಮಾಡ್ಕೊಂಡಿರ್ಗಿದೆ. ನಾನು ಬೆಳಗ್ಗೆ ಎದ್ಬಿಟ್ಟು ನೋಡಿದೆ. ಒಂದು ಡ್ಯೂಟಿಗೆ ಹೋಗ್ಬೇಕಾದ್ರೆ ನಾನು 4 ಗಂಟೆಗೆ ಡ್ಯೂಟಿಗೆ ಹೋಗ್ಬೇಕಿತ್ತು. ಅವಾಗ ಎದ್ದು ನೋಡ್ಬೇಕಾದ್ರೆ ಹಿಂಗಾಗಿತ್ತು ಅಂತ ಹೇಳಿದ್ರು. ಆಮೇಲೆ ಹೌದೇನೋ ಅಂತ ಹೇಳಿದೆ. ಬರಬೇಕೇನು ಅಲ್ಲಿಗೆ ಅಂತ ಸರಿ ಸ್ವಲ್ಪ ಹಾಸ್ಪಿಟ್ಲ್ ಹತ್ರ ಬಾ ನೀನು ಅಂತ ಹೇಳ್ಬಿಟ್ಟು ಕರೆದ್ರಷ್ಟು. ಅದಕ್ಕೋಸ್ಕರ ಬಂದಿದ್ದೀನಿ ನಾನು ಇಲ್ಲಿಗೆ. ಸದ್ಯ ಕುಟುಂಬಸ್ಥರು ನೀಡಿದ ದೂರಿನ ಅನ್ವಯ ಪರಪ್ಪನ ಅಗ್ರಹಾರ ಠಾಣೆಯಲ್ಲಿ ಕೇಸ್ ದಾಖಲಾಗಿದ್ದು ಪೊಲೀಸರು ತನಿಖೆಯನ್ನ ನಡೆಸ್ತಾ ಇದ್ದಾರೆ. ತಾಯಿಯ ಮಡಿಲಲ್ಲಿ ಬೆಳೆಯಬೇಕಿದ್ದ ಕಂದಮ್ಮ ಈಗ ತಾಯಿಯನ್ನೇ ಕಳೆದುಕೊಂಡಿದ್ದು ನಿಜಕ್ಕೂ ದುರಂತ. ಅಜಯ್ ಕುಮಾರ್, ಕ್ರೈಮ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.